ಬೆಂಕಿಯ ಮಡಿಲಲ್ಲಿ. ಏನು ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಿ? ನೀವಿಬ್ರು ಬಂದಿರಿ ಇನ್ಮೇಲೆ ಏನೋ ವಿಶೇಷ ಇರ್ಬೇಕು. ಜಮೀನ್ದಾರ್ ವಿಶೇಷ ಅಂದ್ರೆ ನಿನ್ಗೆ ಗೊತ್ತಲ್ಲ, ನಾಳೆ ಸಂಕ್ರಾಂತಿ ಹಬ್ಬ. ಈ ವರ್ಷ ದೇವ್ರ ದಸೆಯಿಂದ ಫಸಲು ಚೆನ್ನಾಗಿ ಬಂದಿದೆ. ಪ್ರತಿ ವರ್ಷದಂತೆ ಈ ವರ್ಷನೂ ಪೂಜೆ ಇಟ್ಕೊಂಡಿದ್ದೀವಿ. ಹಳ್ಳಿಗೆ ದೊಡ್ಡ ಜಮೀನ್ದಾರ್ ಕುಟುಂಬ ನಿಮ್ಮದು. ಪ್ರತಿ ವರ್ಷನೂ ನಿಮ್ಮ ಕುಟುಂಬದವರೇ ಪೂಜೆ ಮಾಡೋದು. ಈ ಸಲನೂ ನೀವೇ ಪೂಜೆ ಮಾಡಬೇಕು ಅಂತ ಕೇಳ್ಕೊಳಕ್ ಬಂದಿದ್ದೀವಿ. ಅಂದಾಗೆ ರಾವ್ ಬಹದ್ದೂರ್ ಸಾಹೇಬ್ರು ಕಾಣ್ತಾ ಇಲ್ಲ. ಅವ್ರು ಇಲ್ಲೇ ಎಲ್ಲೋ ಕೇಳಿದ್ಮೇಲೆ ಹೊರಗೆ ಹೋಗಿದ್ದಾರೆ. ಸರಿ, ಅವ್ರಿಗೂ ಹೇಳಿ ಸಂಕ್ರಾಂತಿ ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ. ಸೌಕಾರ್ರೆ, ನಾಳೆ 9 ಗಂಟೆ ನಿಮ್ ಜಮೀನ್ ಹತ್ರ ಎಲ್ಲಾರು ಬರ್ಬೇಕು. ಮಕ್ಕಳು, ಮೊಮ್ಮಕ್ಕಳು, ಸೊಸೆಂದ್ರು ಎಲ್ಲರನ್ನೂ ತಪ್ಪದೆ ಕರ್ಕೊಂಡ್ಬರ್ಬೇಕು. ಖಂಡಿತ ಬರ್ತೀವಿ. ಬರ್ಲಮ್ಮ? ಹೋಗಿ ಬರ್ತೀವಿ. ಆ ಪಟೇಲ, ಶಾನ್ ಭೋಗ, ಗೌಡ ನಾನು ಬರೋ ಕಾಯ್ದೆ ಹೋಗಿದಾರಲ್ಲ. ನೀಲ್ಕಂಠ, ಪ್ರತಿ ವರ್ಷದ ತರ ಈ ವರ್ಷನೂ ಸಂಕ್ರಾಂತಿ ಹಬ್ಬ ನಡೆಸ್ತಾ ಇದ್ದೀವಿ. ಕುಟುಂಬ ಪರಿವಾರ ಸಮೇತವಾಗಿ ಎಲ್ಲರೂ ನಡ್ಸ್ಕೊಡ್ಬೇಕು ಅಂತ ಕರೆಯೋದಕ್ಕೆ ಬಂದಿದ್ರು ಕಣ. ಅಲ್ವೋ? ಜಾನಕಿಗೆ ಆಹ್ವಾನ ಕೊಟ್ರೆ ನಿನಗೆ ಆಹ್ವಾನ ಕೊಟ್ಟಾಗಲ್ವೇನೋ? ನೋಡೋ, ಇಷ್ಟು ಸಣ್ಣ ವಿಷಯನ ದೊಡ್ಡದು ಮಾಡಬೇಡ, ಸುಮ್ಮನೆ ಒಪ್ಕೋ. ನನಗೋಸ್ಕರ ಆದ್ರೂ ಒಪ್ಕೊಳ್ಳೋ. ರಾಧೆ, ಅಲ್ಲಿ ದೊಡ್ಡಪ್ಪನವ್ರ ಪಕ್ಕ ನಿಂತಿದ್ದಾಳಲ್ಲ, ಅವಳು ಸುದ್ದಿನೇ ಹೇಳಿದ್ದು. ಅವಳ ಆ ಮನೆ ಮುಚ್ಚಿನ ಮಕ್ಕಳು ಕೆಟ್ಟೋದ್ರೆ ಅಪ್ಪ ಅಮ್ಮ ಬುದ್ಧಿ ಹೇಳ್ತಾರೆ ಅಂತದ್ರಲ್ಲಿ ಅಪ್ಪ ಅಮ್ಮನ ಯಾವಳನ್ನ ತಂದು ಮನೇಲಿ ಇಟ್ಕೊಂಡಿದ್ದಾರೆ. ಅವ್ರು ಬುದ್ಧಿ ಹೇಳವ್ರು ಯಾರು? ಅಯ್ಯೋ, ಆ ದೊಡ್ಡ ಯಜಮಾನ್ರು ಅವ್ರ ಮಗನ್ನೇ ಅವಳ ಹತ್ರ ಹೋಗು ಹೋಗು ಅಂತ ಹೇಳ್ತಾರೆ. ಅಯ್ಯೋ, ಕಾಲ ಕೆಟ್ಟೋಯ್ತು, ಕಲಿಯುಗ ಬಂತು. ಕಲಿಯುಗನೂ ಇಲ್ಲ, ಬಿಳಿ ಯುಗನೂ ಇಲ್ಲ. ಎಲ್ಲಾರ ಮನೆ ದೋಸೆ ತೂತಾದೆ, ಆ ಯಜಮಾನ್ರು ಮನೆಯಲ್ಲಿ ಹೆಂಚೆ ದೊಡ್ಡ ತೂತಾಗ್ಬಿಟ್ಟಿದೆ. ಶ್ರೀಮಂತರ ಹಣೆ ಬರಲ್ಲ ಇಷ್ಟೇ. ಬನ್ನಿ ಜಮೀನ್ದಾರೆ, ನಿಮಗೋಸ್ಕರ ಎಲ್ಲರೂ ಕಾಯ್ತಿದ್ದಾರೆ. ಭತ್ತದ ರಾಶಿಗೆ ನಿಮ್ ಕೈಯಾರ ಪೂಜೆ ಮಾಡಿ. ಗೌಡ್ರೆ, ಈ ವರ್ಷ ನಾನು ಈ ಪೂಜೆ ಮಾಡೋದಿಲ್ಲ. ಹಾಗಂದ್ರೆ ಹೇಗೆ ಜಮೀನ್ದಾರ? ನಿಮ್ ಕೈಯಾರ ಪೂಜೆ ಮಾಡಿದ್ರೆ ಎಲ್ರಿಗೂ ತೃಪ್ತಿ. ಈ ವರ್ಷ ನನ್ನ ಬದಲು ನನ್ನ 2ನೇ ಮಗ ಶ್ರೀಕಾಂತ ಪೂಜೆ ಮಾಡ್ತಾರೆ. ಮುಂದಿನ ಸಂಕ್ರಾಂತಿಗೆ ನನ್ನ ವಂಶಕ್ಕೆ ಒಬ್ಬ ವಂಶೋದ್ಧಾರಕ ಕೊಡ್ಲಿ ಅಂತ ನೀವೆಲ್ಲರೂ ಅವನ ಆಶೀರ್ವಾದ. ನಿಮ್ ಇಷ್ಟಂತಾನೆ ಆಗ್ಲಿ ಜಮೀನ್ದಾರೆ. ಶ್ರೀಕಾಂತಪ್ಪ, ಬನ್ನಿ ಪೂಜೆ ಮಾಡಿ.